ಕ್ವಿಕ್ 25ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಆತ್ಮಹತ್ಯೆಗೆ ಶರಣಾದ ವಿನಯ್ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ವಿರಾಜಪೇಟೆ ಶಾಸಕ ಪೊನ್ನಣ್ಣ ಟಿವಿ9ಗೆ ಸ್ಪಷ್ಟನೆ ನೀಡಿದ್ದಾರೆ. ವಿನಯ್ ಆತ್ಮಹತ್ಯೆ ಹಿಂದೆ ನನ್ನ ಆಪ್ತ ತೆನ್ನೇರ ಕೈವಾಡ ಇಲ್ಲ. ನನ್ನ ವಿರುದ್ಧ ಹೇಳಿಸಿ ಯಾರೋ ಆರೋಪಿಸಿರಬಹುದು. ವಿನಯ್ ಆತ್ಮಹತ್ಯೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ತಮ್ಮ ಮಗನನ್ನ ಉಳಿಸಿಕೊಳ್ಳುವುದಕ್ಕೆ ಬಿಎಸ್ವೈ ಪ್ರತಿಭಟನೆಗೆ ಬಂದು ಕೂರಬೇಕಾಯಿತು ಅಂತ ಕುಮಾರ್ ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಈ ರೀತಿಯ ಪರಿಸ್ಥಿತಿಯನ್ನ ತಂದವರು ವಿಜೇಂದ್ರ. ವರಿಷ್ಠರ ಬಳಿ ಸರಿಪಡಿಸಿಕೊಳ್ಳುವಂತ ವಿಚಾರವನ್ನ ತೆಗೆದುಕೊಂಡು ಹೋಗಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಡ್ತೇವೆ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸದನದಲ್ಲಿ ಬಿಜೆಪಿ ಸರಿಯಾಗಿ ಹೋರಾಟ ಮಾಡಿಲ್ಲ ಅಂತ ಸ್ವಪಕ್ಷದ ವಿರುದ್ಧವೇ ಕುಮಾರ್ ಬಂಗಾರಪ್ಪ ಗುಡುಗಿದ್ದಾರೆ. ಯಾವ ವಿಚಾರ ಬಿಗಿಯಾಗಿ ಹೋರಾಟ ಮಾಡಬೇಕಿತ್ತು ಮಾಡಲಿಲ್ಲ. ಈವರೆಗೆ ಆಗಿರುವ ಹೋರಾಟದಲ್ಲಿ ತಾರ್ಕಿಕ ಅಂತ್ಯಕ್ಕೆ ತಲುಪಿಸಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಯ್ ಅಂದ್ರೆ ಹಾಯ್ ಅನ್ನಬಾರದು, ಬಾಯ್ ಬಾಯ್ ಅಂತ ಓಡಿ ಹೋಗಬೇಕಷ್ಟೇ ಅಂತ ಹನಿ ಟ್ರಾಪ್ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿ ವ್ಯಂಗ್ಯ ಮಾಡಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಹಾಯ್ ಅಂದವರಿಗೆ ಬಾಯ್ ಬಾಯ್ ಅಂದಿದ್ದಾರೆ. ನಾವು ಹಾಗೆ ಇರಬೇಕು, ಹಾಯ್ ಅಂದ್ರೆ ಹಾಯ್ ಅನ್ನಬಾರದು. ಈ ವಿಚಾರದಲ್ಲಿ ಯಾರ ಶತ್ರು ಯಾರ ಮಿತ್ರ ಗೊತ್ತಾಗಲ್ಲ ಅಂತ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪಕ್ಷ ಹೇಳಿದಂತೆ ಕೇಳೋದು ನನ್ನ ನಿಲುವು. ಪಾರ್ಟಿಗೆ ಏನ್ ಒಳ್ಳೇದಾಗುತ್ತೋ ಅದಾಗ್ಲಿ, ವ್ಯಕ್ತಿಗಿಂತ ನನಗೆ ಪಕ್ಷ ಮುಖ್ಯ. 5 ವರ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಎಂಎಲ್ಸಿ ರಾಜೇಂದ್ರ ಮಾತನಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ನಮ್ಮ ತಂದೆ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವರು ಆಕಾಂಕ್ಷಿಗಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಬಿಜೆಪಿ ಪ್ರತಿಭಟನೆಯಿಂದ ಜೆಡಿಎಸ್ ದೂರ ಉಳಿದ ವಿಚಾರಕ್ಕೆ ಪ್ರದೀಪ್ ಈಶ್ವರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಮಗು ಇದ್ದಂತೆ, ಅವ್ರಿಗೇನೂ ಗೊತ್ತಾಗಲ್ಲ, ಯಾರು ಚಾಕ್ಲೇಟ್ ಕೊಡ್ತಾರೋ ಅವ್ರ ಕಡೆ ಹೋಗ್ತಾರೆ. ಎಚ್ ಡಿ ಕುಮಾರಸ್ವಾಮಿ ಅವರದ್ದು ಒಳ್ಳೆ ಮನಸ್ಸು, ಮಗು ಇದ್ದಂತೆ ಅಂತ ಕಾಲೆಳೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ ಭಾರೀ ಅಕ್ರಮ ನಡೆದಿರುವಂತಹ ಶಂಕೆ ವ್ಯಕ್ತವಾಗಿದೆ. ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅಧ್ಯಕ್ಷತೆಯ ಮಂಗಳೂರು ಡಿಸಿಸಿ ಬ್ಯಾಂಕ್ಗೆ 5 ಲಕ್ಷ ದಂಡ ವಿಧಿಸಿ ಆರ್ಬಿಐ ಎಚ್ಚರಿಕೆ ಕೊಟ್ಟಿದೆ. ಎಸ್ಸಿಡಿಸಿಸಿ ವಿರುದ್ಧವಾಗಿ ಬ್ಯಾಂಕ್ ನಿಯಮಕ್ಕೆ ವಿರುದ್ಧವಾಗಿ ನಿರ್ದೇಶಕರಿಗೆ ಸಾಲ ಮಂಜೂರು ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆಯಾಗಿದೆ. ಕೊಪ್ಪ ತಾಲೂಕಿನ ಹರಿಹರಪುರ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅಕ್ಕಿ ಸೇರಿದಂತೆ ದಿನಬಳಕೆಯ ಸಾಮಗ್ರಿಗಳು ನೀರು ಪಾಲಾಗಿದೆ. ಚರಂಡಿ ವ್ಯವಸ್ಥೆ ಇಲ್ಲದೆ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ರಾತ್ರಿ ಇಡೀ ಗ್ರಾಮಸ್ಥರು ಜಾಗರಣೆ ಮಾಡಬೇಕಾದಂತ ದುಸ್ಥಿತಿ ಎದುರಾಗಿದೆ. ಮಡಿಕೇರಿಯಲ್ಲಿ ರಾತ್ರಿ ಸುರಿದ ಭಾರೀ ಮಳೆಗೆ ತಡೆಗೋಡೆಯ ಮಣ್ಣು ಕೊಚ್ಚಿಕೊಂಡು ಹೋಗಿದೆ. ಮಡಿಕೇರಿ ನಗರದ ರಾಜಾ ಸೀಟ್ ಮುಂಭಾಗ ಅವಾಂತರ ನಡೆದಿದೆ. ಕಟ್ಟಡಕ್ಕಾಗಿ ಅವೈಜ್ಞಾನಿಕವಾಗಿ ಮಣ್ಣು ಆಗದಂತಹ ಹಿನ್ನೆಲೆ ಮುಖ್ಯ ರಸ್ತೆಯೇ ಕುಸಿದು ಹೋಗುವಂತ ಆತಂಕ ಎದುರಾಗಿದೆ. ಬೆಳಗಾವಿಯಲ್ಲಿ ಭಾರೀ ಮಳೆ ಸುರಿದಿದ್ದು ಐತಿಹಾಸಿಕ ಸವದತ್ತಿ ಯಲ್ಲಮ್ಮ ದೇಗುಲಕ್ಕೆ ನೀರು ನುಗ್ಗಿದೆ. ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿರುವ ದೇವಸ್ಥಾನಕ್ಕೆ ಏಕಾಏಕಿ ನೀರು ನುಗ್ಗಿದ್ದು ಭಕ್ತರು ಪರದಾಡಿದ್ದಾರೆ. ಪರಸಗಡದ ಬಂಡೆಗಲ್ಲಿನಿಂದಲೂ ಮಳೆ ನೀರು ಉಕ್ಕಿ ಹರಿದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹೊಸೂರು ಮಾಗಾಣಿ ಗ್ರಾಮದಲ್ಲಿ ವರುಣಾರ್ಭಟಕ್ಕೆ ರೈತರು ಕಂಗಾಲಾಗಿದ್ದಾರೆ. ರಾತ್ರಿ ಸುರಿದ ಮಳೆಗೆ ಬಾಳೆ ಬೆಳೆ ನೆಲಕಚ್ಚಿದೆ. ಕಟಾವಿಗೆ ಬಂದಿದ್ದಂತ ಲಕ್ಷಾಂತರ ರೂಪಾಯಿ ಬೆಳೆ ನೆಲಕಚ್ಚಿದ್ದು ರೈತ ಮಾರುತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾಜ್ಯದ ಹಲವೆಡೆ ಇನ್ನು 4 ದಿನ ಗುಡುಗು ಸಹಿತ ಭಾರೀ ಮಳೆಯಾಗಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಹೇಳಿದೆ. ಅಲ್ಲದೆ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯ ಎಚ್ಚರಿಕೆ ನೀಡಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ ಜಿಲ್ಲೆಗಳ ಕೆಲವು ಕಡೆ ಸಾಧಾರಣ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕೆರೆಕಟ್ಟೆಗಳು ಬತ್ತಿದ್ದು ಜನ ಜಾನುವಾರುಗಳು ನೀರಿಲ್ಲದೆ ಒದ್ದಾಡಿವೆ. ಬಿಸಿಲಿಗೆ ಅಡಿಕೆ ತೋಟಗಳು ಒಣಗ್ತಾ ಇದೆ. ರಕ್ಷಿಸಿಕೊಳ್ಳುವುದಕ್ಕೆ ಅನ್ನದಾತರು ಹರಸಾಹಸ ಪಡ್ತಾ ಇದ್ದಾರೆ. ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮೈಸೂರಿನಲ್ಲಿ ಮಧ್ಯವರ್ತಕರು ಬೀದಿಗಿಳಿದಿದ್ದಾರೆ. ಡಿಸಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಚಿಲ್ಲರೆ ಮದ್ಯ ಮಾರಾಟದ ಮೇಲೆ 20% ಲಾಭ ನೀಡಬೇಕು, ಹೆಚ್ಚುವರಿ ಶುಲ್ಕ ಕಡಿಮೆ ಮಾಡಬೇಕು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದ್ದಾರೆ. ಇಷ್ಟವಿಲ್ಲದ ಮದುವೆಯನ್ನ ತಪ್ಪಿಸೋದಕ್ಕೆ ಯುವತಿ ವರನನ್ನೇ ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಿದ್ದಾಳೆ. ಪುಣೆಯ ಅಹಲ್ಯಾನಗರದ ಮಯೂರಿ ಸುನಿಲ್ ದಾಂಗ್ಡೆ ಎಂಬಾಕೆ ಮಹಿ ಜೊಲಗಾವ್ನ ಸಾಗರ್ ಜಯಸಿಂಗ್ ಕದಮ್ನ ಹತ್ಯೆಗೆ 1.5 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದು ಸದ್ಯ ಜಯಸಿಂಗ್ ಪ್ರಾಣಾಪಾಯದಿಂದ ಪಾರಾಗಿದ್ದು 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಮಯೂರಿ ನಾಪತ್ತೆಯಾಗಿದ್ದಾಳೆ. ಲಂಡನ್ನಿಂದ ಮುಂಬೈಗೆ ಹೊರಟಿದ್ದಂತ 250 ಮಂದಿ ಪ್ರಯಾಣಿಕರಿದ್ದಂತ ವಿಮಾನ ಟರ್ಕಿಯಲ್ಲಿ ಸಿಲುಕಿಕೊಂಡಿದೆ. ಹಲವು ಭಾರತೀಯ ಪ್ರಯಾಣಿಕರನ್ನ ಹೊತ್ತು ಹಾರ್ತಾ ಇದ್ದಂತ ವರ್ಜಿನ್ ಅಟ್ಲಾಂಟಿಕ್ ವಿಮಾನ ತಾಂತ್ರಿಕ ಸಮಸ್ಯೆಗೆ ತುತ್ತಾಗಿದೆ. ಟರ್ಕಿಯ ದಿಯರ್ ಬಕೀರ್ ವಿಮಾನ ನಿಲ್ದಾಣದಲ್ಲಿ 40 ಗಂಟೆಗೂ ಹೆಚ್ಚು ಕಾಲದಿಂದ ಸಿಲುಕಿಕೊಂಡಿದೆ.